ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಒಂದು ಇಂಪಾರ್ಟೆಂಟ್ ಹೋಮ್ ರೆಮಿಡಿ ಜೊತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ, ಇವಾಗಿನ ಹೆಣ್ಮಕ್ಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸು, PCOD, PCOS, ಥೈರಾಯ್ಡು, ಇನ್ಫರ್ಟಿಲಿಟಿ ಕಾಮನ್ ಆಗಿಬಿಟ್ಟಿದೆ. ಸೊ ಇದಕ್ಕೆ ಮನೆಯಲ್ಲೇ ನಾವು ಯಾವ ರೀತಿ ಸೊಲ್ಯೂಷನ್ನ ತೊಗೊಳ್ಬೋದು ಅನ್ನೋದು ಇವತ್ತಿನ ನನ್ನ ಟಾಪಿಕ್ಕು. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫ್ರೆಂಡ್ಸ್, ನಮಗೂ ನಿಮಗೂ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಋತುಚಕ್ರದಲ್ಲಿ 3 ಹಂತಗಳು ಬರುತ್ತೆ. ಒಂದು ನಮ್ಮ ಮಾಸಿಕ ದಿನಗಳು, ಇನ್ನು ಒಂದು ನಮ್ಮ ಫಾಲಿಕ್ಯುಲರ್ ಹಂತ, ಮತ್ತು ಇನ್ನು 3ನೇದಾಗಿ ಅಂಡೋತ್ಪತ್ತಿಯ ಹಂತ. ಸೊ ಈ ಹಂತದಲ್ಲಿ ನಾವು ಅನುಸರಿಸಬೇಕಾದ ಈ ಒಂದು ಹೋಮ್ ರೆಮಿಡಿ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದಾಗೆ ಈಗ ಹೆಣ್ಮಕ್ಳಿಗೆ ಇನ್ಫರ್ಟಿಲಿಟಿ ಕಾಮನ್ ಆಗಿ ಕಾಣಿಸ್ತಿದೆ. ಎಷ್ಟೇ ಟ್ರೀಟ್ಮೆಂಟು, ಎಕ್ಸಸೈಸು, ಡಯೆಟ್ ಫಾಲೋ ಮಾಡಿದ್ರೂ ಕೂಡ ಏನು ಯೂಸ್ ಆಗ್ತಿರಲ್ಲ. ಸೊ ಅಂಥವರು ಇದನ್ನು ಒಂದು 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಮನೆಯಲ್ಲಿ ಮಾಡುವಂತಹ ಮದ್ದು ಇದು. 6 ಮಂತ್ಸ್ ಕಂಟಿನ್ಯೂಸ್ ಆಗಿ ನೀವು ಮಾಡಿದ್ರೆ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಮಾಸಿಕ ದಿನಗಳು, ಅಂದರೆ ನಿಮ್ಮ ಪೀರಿಯಡ್ಸ್ ದಿನಗಳು, ಅಂದರೆ ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆದ ದಿನ 1ರಿಂದ 5ನೇ ದಿನವರೆಗೂ. ಈ ಟೈಮಲ್ಲಿ ನಿಮ್ಮ ಒಂದು ದೇಹ ಶುದ್ಧೀಕರಣದ ಪ್ರಕ್ರಿಯೆಯಲ್ಲಿರುತ್ತೆ. ಸೊ ಈ ಸ್ಟೇಜಲ್ಲಿ ನಾವು ಗರ್ಭಾಶಯವನ್ನು ಕ್ಲೀನ್ ಮಾಡೋದು, ಮತ್ತು ಈ ಸಮಯದಲ್ಲಿ ಬರುವಂತಹ ನೋವೇನಿರುತ್ತೆ, ನಿಮಗೆ ಪೇಯ್ನ್ ಏನು ಕಾಣಿಸ್ಕೊಳ್ತಾ ಇರುತ್ತೆ, ಸೊ ಅದನ್ನು ಕಡಿಮೆ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಈ ಸಮಯದಲ್ಲಿ, ಅಂದರೆ ಈ 5 ಡೇಸ್ನಲ್ಲಿ ನೀವು 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಓಂಕಾಳು, ಅರ್ಧ ಸ್ಪೂನ್ ಸೋಂಪು, ಈ 3 ಇಂಗ್ರೀಡಿಯೆಂಟ್ಸ್ನ 2 ಕಪ್ ನೀರಲ್ಲಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಬೆಚ್ಚಗಿರುವಾಗಲೇ ಖಾಲಿ ಹೊಟ್ಟೆಯಲ್ಲಿ ಕುಡಿರಿ. ಇದನ್ನು ನೀವು 1ರಿಂದ 5ನೇ ದಿವಸದವರೆಗೂ ಮಾಡಬೇಕಾಗತ್ತೆ. ಸೊ ಇದರಿಂದ ಆಗುವ ಪ್ರಯೋಜನ ಏನು ಅನ್ನೋದಾದರೆ, ಇದು ನಿಮ್ಮ ಗರ್ಭಾಶಯವನ್ನು ಶುದ್ಧೀಕರಣಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ಕಾಣಿಸ್ಕೊಳ್ಳುವಂತಹ ಪೇಯ್ನ್ ಏನಿದೆ, ಸುಸ್ತೇನಿದೆ, ಮತ್ತು ಕ್ರ್ಯಾಂಪಿಂಗ್ಗಳನ್ನು ಕಡಿಮೆ ಮಾಡುತ್ತೆ. ಮತ್ತು ಇದು ನಿಮ್ಮ ನೆಕ್ಸ್ಟ್ ಪೀರಿಯಡ್ಸ್ಗೆ ನಿಮ್ಮ ದೇಹವನ್ನು ಸಿದ್ಧಗೊಳಿಸುತ್ತೆ. ಸೊ ಈ ಡ್ರಿಂಕನ್ನು ನೀವು ನಿಮ್ಮ ಪೀರಿಯಡ್ಸ್ನ 1ರಿಂದ 5ನೇ ದಿವಸದವರೆಗೂ ಕುಡಿಬೇಕಾಗತ್ತೆ. ಇನ್ನು 2ನೇ ಹಂತದಲ್ಲಿ ನಿಮ್ಮ ಫಾಲಿಕ್ಯುಲರ್ ಹಂತ, ಅಂದರೆ ದಿನ 6ರಿಂದ 15. ಏನಿದು ಫಾಲಿಕ್ಯುಲರ್ ಹಂತ ಎಂದರೆ, ಇದು ನಿಮಗೆ ಅಂಡೋತ್ಪತ್ತಿ ಆಗುವ ಸಮಯ. ಇದು ಗರ್ಭಧಾರಣೆಗೆ ಆಗಲಿ ಅಥವಾ ಮುಂದಿನ ಪೀರಿಯಡ್ಸ್ಗೆ ಆಗಲಿ ಮುಖ್ಯವಾದ ಹಂತ ಆಗಿರುತ್ತೆ. ಸೊ ಈ ಸಮಯದಲ್ಲಿ ನೀವು 1 ಲವಂಗವನ್ನು ಬಿಸಿ ನೀರಿನಲ್ಲಿ ರಾತ್ರಿ ನೆನೆಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ. ನೀವು ಇದನ್ನು ಮಾಡಬೇಕಾಗಿರೋದು ನಿಮ್ಮ ಪೀರಿಯಡ್ಸ್ನ 6ನೇ ದಿನದಿಂದ 15ನೇ ದಿವಸದವರೆಗೂ. ಇನ್ನು ಇದರಿಂದ ಆಗುವ ಪ್ರಯೋಜನ ಏನು ಅಂತಂದರೆ, ನಿಮ್ಮ ಅಂಡೋತ್ಪತ್ತಿ, ಅಂದರೆ ಓವ್ಯುಲೇಷನ್ ಸರಿಯಾದ ಸಮಯಕ್ಕೆ ಆಗಲು ಇದು ಸಹಾಯ ಮಾಡುತ್ತೆ. ಮತ್ತು ನಿಮ್ಮ ಸಂತಾನೋತ್ಪತ್ತಿ ಅಥವಾ ಗರ್ಭಾಶಯಕ್ಕೆ ರಕ್ತ ಸಂಚಲನವನ್ನು ಹೆಚ್ಚಿಸುತ್ತೆ, ಇನ್ಫೆಕ್ಷನ್ ಆಗೋದನ್ನು ಕಡಿಮೆ ಮಾಡುತ್ತೆ, ಮತ್ತು ನಿಮ್ಮ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಆಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು 3ನೇ ಹಂತ ಬಂದು ಅಂಡೋತ್ಪತ್ತಿ, ಅಂದರೆ ನಿಮ್ಮ ಓವ್ಯುಲೇಷನ್, ಆಫ್ಟರ್ ಓವ್ಯುಲೇಷನ್ ದಿನ 16ರಿಂದ 28. ಸೊ ಈ ಹಂತದಲ್ಲಿ ದೇಹವು ನಮ್ಮ ಮುಂದಿನ ಪೀರಿಯಡ್ಸ್ಗೆ ಸಿದ್ಧವಾಗುವಂತಹ ಹಂತ ಇದು. ನಮ್ಮ ನೆಕ್ಸ್ಟ್ ಪೀರಿಯಡ್ಸ್ಗೆ ನಮ್ಮ ಒಂದು ಎಗ್ ಏನು ರಿಲೀಸ್ ಆಗಿರುತ್ತೆ, ಸೊ ಅದು ರೆಡಿ ಆಗಿರುತ್ತೆ. ಸೊ ಈ ಅವಧಿಯಲ್ಲಿ ನಮ್ಮ ದೇಹದ ಒಂದು ಉಷ್ಣತೆ ಹೆಚ್ಚಾಗಿರುತ್ತೆ. ಸೊ ಆದ್ದರಿಂದ ನಮ್ಮ ದೇಹವನ್ನು ತಂಪಾಗಿ ಇಡಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಈ ಸಮಯದಲ್ಲಿ ನಾವು 1 ಸ್ಪೂನ್ ಸೋಂಪು ಕಾಳವನ್ನು ನಾವು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕಾಗತ್ತೆ. ಸೊ ಇದನ್ನು ನಾವು ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಹಾರ್ಮೋನ್ಸ್ಗಳನ್ನು ನಾವು ಬ್ಯಾಲೆನ್ಸಲ್ಲಿ ಇಡಬಹುದು. ಮತ್ತು PMC ಲಕ್ಷಣಗಳು, ಅಂದರೆ ಕ್ರ್ಯಾಂಪ್ಸು, ಮೂಡ್ ಸ್ವಿಂಗ್ಸ್ಗಳನ್ನ ಕಡಿಮೆ ಮಾಡ್ಬೋದು. ನಿಮ್ಮ ದೇಹದ ಉಷ್ಣತೆಯನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು. ಸೊ ಈ ಎಲ್ಲ ಡ್ರಿಂಕ್ಸ್ನ ಜೊತೆಗೆ ನೀವು ಅಂಜೂರದ ಹಣ್ಣುಗಳನ್ನು ನೀರಲ್ಲಿ ನೆನೆಸಿ ಖಾಲಿ ಹೊಟ್ಟೆಯಲ್ಲಿ ಆ ಹಣ್ಣು ಮತ್ತು ನೀವು ನೆನೆಸಿರುವಂತಹ ನೀರನ್ನು ಕೂಡ ಸೇವಿಸಬೇಕಾಗತ್ತೆ. ಸೊ ಇದನ್ನು ನೀವು ನಿಮ್ಮ ತಿಂಗಳ 30 ದಿನಗಳಲ್ಲಿ ಕೂಡ ಮಾಡಬೇಕಾಗತ್ತೆ. ಮತ್ತು ಇದರ ಜೊತೆಗೆ ಅಗಸೆ ಬೀಜ, ನಿಮ್ಮ ಡಯೆಟ್ನಲ್ಲಿ ನೀವು ಅಗಸೆ ಬೀಜವನ್ನು
ಸೇವಿಸಬೇಕಾಗತ್ತೆ. ಅಂದರೆ ಅಗಸೆ ಬೀಜವನ್ನು ಪುಡಿ ಮಾಡಿ ಇಟ್ಕೊಂಡು ನೀವು ಅದನ್ನು ಒಂದು ಚಟ್ನಿ ರೂಪದಲ್ಲೋ ಅಥವಾ ಒಂದು ಪೌಡರ್ ರೂಪದಲ್ಲೋ ಸೇವಿಸಬೇಕಾಗತ್ತೆ. ಸೊ ಇದರಿಂದ ಅಂಡಾಣುಗಳ ಗುಣಮಟ್ಟವನ್ನು ಇಂಪ್ರೂವ್ ಮಾಡ್ಕೊಳ್ಬೋದಾಗಿದೆ. ಸೊ ನೀವು ಈ ಪ್ರೊಸೀಜರನ್ನು ಒಂದು 6 ತಿಂಗಳು ಕಂಟಿನ್ಯೂಸ್ ಆಗಿ ಬಿಡದೆ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ನ ಫೇಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್ಫರ್ಟಿಲಿಟಿನ ಫೇಸ್ ಮಾಡ್ತಾ ಇದ್ದೀರಾ, ಸೊ ಅಂಥವ್ರು ಇದನ್ನು ಆರಾಮ್ಸೆ ನೀವು ಟ್ರೈ ಮಾಡ್ಬೋದು. ನಿಮಗೆ ಒಂದು 2 ಮಂತ್ಸಲ್ಲೇ ನಿಮಗೆ ಒಂದು ಅದರದ್ದು ರಿಸಲ್ಟ್ ಗೊತ್ತಾಗ್ಬಿಡತ್ತೆ. ಸೊ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ಒಂದು ಟಿಪ್ ಏನಿದೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.